ಸಂದೇಹ ಸಮಾಧಾನದ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಡಾಕ್ಟರ್ ವೃಂದಾ ಸಂಗಮ್. ಮುಕ್ಕೋಟಿ ದೇವತೆಗಳನ್ನು ಆರಾಧಿಸುವ ಭಾರತೀಯ ಪರಂಪರೆಯೊಳಗೆ ನೂರಾರು ಆಚರಣೆಗಳು, ಶಾಸ್ತ್ರಗಳೂ ಅವ. ಆದರೆ ಅವುಗಳ ಹಿಂದಿನ ಅರ್ಥ, ಅದನ್ನು ಯಾಕೆ ಮಾಡಬೇಕು, ಅದನ್ನು ಮಾಡೋದರಿಂದ ಏನು ಪ್ರಯೋಜನ, ಇವು ಯಾವೂ ನಮಗೆ ತಿಳಿದಿರೋದಿಲ್ಲ. ಅದಕ್ಕೆ ನಮಗೆ ವೇದ, ಉಪನಿಷತ್ತು, ಪುರಾಣಗಳ ಆಧಾರ, ಜ್ಞಾನ ಇವುಗಳ ಮೂಲಕ ಅಂತಹ ಸಂದೇಹಗಳಿಗೆ ಸಮಾಧಾನದ ಉತ್ತರಗಳನ್ನು ನೀಡುವ ಪ್ರಯತ್ನವೇ ಈ ಸಂದೇಹ ಸಮಾಧಾನ ಮಾಲಿಕೆ. ನಮ್ಮ ಮನದೊಳಗೆ ಮೂಡಿರುವಂತಹ ಸಂದೇಹಗಳಿಗೆ ಡಾಕ್ಟರ್ ಸುಧಾ ನರಸಿಂಹರಾವ್ ದೇಶಪಾಂಡೆ ಅವರು ಸಮಾಧಾನದ ಉತ್ತರಗಳನ್ನು ನೀಡ್ತಾರೆ. ಇದು ವಾರಕ್ಕೊಮ್ಮೆ 3 ಪ್ರಶ್ನೆಗಳಿಗೆ ಉತ್ತರ ನೀಡುವ ಮಾಲಿಕೆ. ಇಲ್ಲಿ ನಿಮ್ಮೊಳಗೆ ಇಂತಹ ಸಂದೇಹಗಳಿದ್ದರೆ ಅದನ್ನು ನಮಗೆ ತಿಳಿಸ್ರಿ, ಸಮಾಧಾನದ ಉತ್ತರಗಳನ್ನೂ ಪಡೀರಿ. ಇವತ್ತಿನ 3 ಪ್ರಶ್ನೆಗಳು: ನಾವು ಎಲ್ಲ ಹಬ್ಬಗಳನ್ನು ಒಂದು ನಿಶ್ಚಿತ ತಿಥಿ ದಿವಸ ಮಾಡ್ತೀವಿ, ಆದರೆ ಸಂಕ್ರಮಣ ಹಬ್ಬ ಮಾತ್ರ ಒಂದು ನಿಶ್ಚಿತ ತಿಥಿ ದಿನ ಬರುವುದಿಲ್ಲ. ಇಂಗ್ಲಿಷ್ ಕ್ಯಾಲೆಂಡರ್ನ ತಾರೀಖೇ ಮುಖ್ಯ, ಯಾಕೆ? ಸಂಕ್ರಮಣ ಹಬ್ಬದೊಳಗೆ ಪರ್ವಕಾಲದೊಳಗೆ ಸ್ನಾನವೇ ಮುಖ್ಯ ಉಳಿದದ್ದು ಎಲ್ಲ ಆಚರಣೆಗಳಿಗಿಂತ, ಅದು ಯಾಕೆ? ಸಂಕ್ರಮಣ ಹಬ್ಬ ಆದರೂ ಹಬ್ಬದ ದಿನ ತರ್ಪಣ ಬಿಡಬೇಕು, ಯಾಕೆ? ಈ 3 ಪ್ರಶ್ನೆಗಳಿಗೆ ಇವತ್ತು ಸಮಾಧಾನದ ಉತ್ತರ ಪಡೆಯೋಣ. ಹರೇ ಶ್ರೀನಿವಾಸ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ಅನಂತ ಅನಂತ ನಮಸ್ಕಾರಗಳು. ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕಲ್ಯಾಣಾತ್ಮತಕಾತ್ರಾಯ ಕಾಮಿತಾರ್ಥಪ್ರದಾಯನೆ ಶ್ರೀಮದ್ ವೆಂಕಟಗಿರಿನಾಥಾಯ ಶ್ರೀನಿವಾಸಾಯತೆ ನಮಃ. ಸಂದೇಹ ಸಮಾಧಾನ ಈ ಕಾರ್ಯಕ್ರಮದ ವೀಕ್ಷಕರಿಗೆ ಹಾಗೂ ಕೇಳುಗರಿಗೆ ನನ್ನ ಅನಂತ ಅನಂತ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಹೇಳ್ತಾ, ಇಂದಿನ ಪ್ರಶ್ನೆಗಳು ಈ ರೀತಿ ಇದೆ. ಇದಕ್ಕೆ ಸಮಾಧಾನಕರ ಉತ್ತರವನ್ನು ಯಥಾಮತಿ ಯಥಾಯೋಗ್ಯತ ಹೇಳ್ತಾ ಇದ್ದೇನೆ. ಸಂಕ್ರಮಣ ಹಬ್ಬ ಒಂದು ನಿಶ್ಚಿತ ತಿಥಿ ದಿನ ಬರೋದಿಲ್ಲ, ತಾರೀಖು ಮುಖ್ಯ ಯಾಕೆ ಅಂತ ಕೇಳ್ತಾ ಇದ್ದಾರೆ. ಸಂಕ್ರಮಣ ಹಬ್ಬ ನಿಜವಾಗಿ ಅದು ಸಂಕ್ರಮಣ ಅಂದರೆ ಏನು, ಮೊದಲು ಅದನ್ನು ನಾವು ವಿಚಾರ ಮಾಡಿದರೆ 12 ತಿಂಗಳು ಪ್ರತಿ ಒಂದು ಸಂಕ್ರಮಣಗಳು ಬರ್ತದೆ. ಅಂದರೆ ಈ ಮಾಸಗಳು ಮುಗಿದಾಗ 12 ಮಾಸಗಳು ಕಳೆದಾಗ ಸೂರ್ಯನ ಪಥ ಸಂಚಲನ, ಒಂದೊಂದು ರಾಶಿಯಲ್ಲಿ 12 ತಿಂಗಳು ಸೂರ್ಯ ಇರ್ತಾನೆ. ಆ ರಾಶಿಯಿಂದ ಮೇಷರಾಶಿಯಿಂದ ಮತ್ತು ವೃಷಭಕ್ಕೆ ಬಂದಾಗ, ವೃಷಭದಿಂದ ಮತ್ತು ಮಿಥುನಕ್ಕೆ ಬಂದಾಗ, ಈ ರೀತಿ ಆ ಕಾಲಕ್ಕೆ ಸಂಕ್ರಮಣ ಅಂತ ಹೇಳ್ತಾರೆ. ಸಂಕ್ರಮಣ ಅನ್ನೋ ಅರ್ಥ ಏನಂದರೆ ಸಂಧಿಕಾಲ ಅಂತ ಕೂಡ ನಾವು ಚಿಂತನೆ ಮಾಡಬೇಕು. ಸಂಧಿಕಾಲ ಏನಂದರೆ ಮಹತ್ವದ್ದಾಗಿರ್ತದೆ ಹಾಗೂ ವಿಶೇಷವಾದ ದಿನವಾಗಿರ್ತದೆ. ಅದರಿಂದ ಅದು ನಿಶ್ಚಿತ ದಿನ ಬರೋದಿಲ್ಲ. ಅಂದರೆ ಈ ಕೇವಲ ನಾವು ಮಕರ ಸಂಕ್ರಮಣ ಮಾತ್ರ ತಾರೀಕಿನ ಪ್ರಕಾರವಾಗಿ ನಾವು ಆಚರಣೆ ಮಾಡ್ತೀವಿ. ಯದ್ಯಪಿ ಇದು ಇಲ್ಲಿ ಬರೋ ಏನಂತಂದರೆ ದೇವತೆಗಳಿಗೆ ತಮಗೆಲ್ಲ ಗೊತ್ತಿರೋ ಹಾಗೆ ಉತ್ತರಾಯಣ ದಕ್ಷಿಣಾಯನ ಅನ್ನುವ 2 ಹಗಲು ರಾತ್ರಿಗಳಿದ್ದಂಗೆ. ದಕ್ಷಿಣಾಯನ ಅನ್ನೋದು ರಾತ್ರಿ, ಉತ್ತರಾಯಣ ಹಗಲು. ಈ ದಕ್ಷಿಣಾಯನ ಕಳೆದು ಉತ್ತರಾಯಣ ಪರ್ವಕಾಲ ಬರುವುದರಿಂದ ಆ ಸಂಕ್ರಮಣದ ಕಾಲವನ್ನು ಅಂದರೆ ದೇವತೆಗಳಿಗೆ ಹಗಲು ಹಾಗೂ ಸೂರ್ಯನ ಮಕರ ಸಂಕ್ರಾಂತಿ ವೃತ್ತದ ಕಡೆಗೆ ನೇರವಾಗಿ ಆತನ ಕಿರಣಗಳು ಬರ್ತದೆ ಅಂತ ಹೇಳ್ತಾರೆ. ಭೂಮಧ್ಯ ರೇಖೆ ಅಂತಂದರೆ ನಾವು ಬ್ರಹ್ಮಾಂಡವನ್ನು ಅಥವಾ ಪೃಥ್ವಿಯನ್ನು ಭೂಗೋಳವನ್ನು ನಾವು ನೋಡಿದಾಗ ಅದನ್ನು ಸರಿಯಾಗಿ ಸಮತಟ್ಟಾದ 2 ಗೋಳಾಕಾರಗಳು ಮಾಡಿದಾಗ ಮಧ್ಯದ ರೇಖೆಯೇ ಭೂಮಧ್ಯ ರೇಖೆ ಅಂತ ಕರಿತೀವಿ. ಅದು ಉತ್ತರದ ಕಡೆ ಮಕರ ಸಂಕ್ರಾಂತಿ ವೃತ್ತ ಅಂತ, ಅದು ಅಕ್ಷಾಂಶ ರೇಖಾಂಶಗಳ ಪ್ರಕಾರ ಅಕ್ಷಾಂಶಗಳ ಒಂದು ಏನಂದರೆ 22 ಡಿಗ್ರಿ ಮೇಲೆ ಅದು ಏನಂತಂದರೆ ಸೂರ್ಯನ ಕಿರಣಗಳು ವಾಲ್ತದೆ. ಅದು ಮಕರ ಸಂಕ್ರಾಂತಿ ಅಂತ ಹೇಳ್ತಾರೆ. ಉತ್ತರ ಗೋಳಾರ್ಧದ ಕಡೆಗೆ ಸೂರ್ಯನ ಕಿರಣಗಳು ನೇರವಾಗಿ ಹೋದಾಗ ಮಕರ ಸಂಕ್ರಾಂತಿ ಅಂತ ಕರಿತೀವಿ. ಅದು ಸೂರ್ಯನು ಮಕರ ರಾಶಿಗೆ ಪ್ರವೇಶ ಮಾಡೋದ್ರಿಂದ ಮಕರ ಸಂಕ್ರಾಂತಿ ಅಂತೇವೆ. ಹಾಗೂ ಗೋಳಾರ್ಧದ ದಕ್ಷಿಣ ಭಾಗದಲ್ಲಿ ಬಂದಾಗ ಅದಕ್ಕೆ ದಕ್ಷಿಣ ಗೋಳಾರ್ಧದಲ್ಲಿ ಇರುವ 22 ಡಿಗ್ರಿ ಸೂರ್ಯನ ಕಿರಣಗಳು ವಾಲಿದಾಗ ದಕ್ಷಿಣಾಯನ ಪ್ರಾರಂಭ ಆಗಿರ್ತದೆ. ಆ ದಕ್ಷಿಣಾಯನಕ್ಕೆ ನಾವು ಏನಂತ ಕರಿತೀವಿ, ಕರ್ಕಾಟಕ ಸಂಕ್ರಾಂತಿ ಅಂತ, ಕರ್ಕಾಟಕ ಇದು ಅಥವಾ ದಕ್ಷಿಣಾಯನ
ಬರ್ತದೆ. ಅದು ಕೂಡ ಸಂಕ್ರಾಂತಿನೇ ನಿಜವಾಗಿ. ಸಂಕ್ರಮಣಗಳು, ಸಂಕ್ರಾಂತಿ ಅನ್ನೋದು ನಾವು ಮಕರ ಸಂಕ್ರಾಂತಿ ಮಾತ್ರ ಆಚರಣೆಯಲ್ಲಿ ತರ್ತೀವಿ. ಅದು ಯಾಕೆ ಅನ್ನೋದೇನಂತಂದರೆ, ಫಸಲು ಪೈರುಗಳು ಹಬ್ಬ ಅನ್ನುವ ದೃಷ್ಟಿಯಿಂದ ಮುಖ್ಯವಾಗಿ ನಮಗೆ ಭೂಮಿ ತಾಯಿ ನೀಡುವಂಥ ಬೆಳೆಗಳನ್ನೆಲ್ಲ ಪೂಜೆ ಮಾಡುವ ಒಂದು ಕಾರಣ ಇದ್ದದ್ದಕ್ಕಾಗಿ ಕೂಡ ನಾವು ಅದನ್ನು ವಿಶೇಷವಾಗಿ ಆಚರಣೆ ಮಾಡ್ತೀವಿ. ಯದ್ಯಪಿ ಈ ಸಂಕ್ರಮಣಗಳು ಅನ್ನೋದೇನಂತಂದರೆ ಸಂಧಿಕಾಲ, ಅದರಲ್ಲದೆ ದೇವತೆಗಳ ಏನಂತಾರೆ ಇದು ಹಗಲುಗಳು ಪ್ರಾರಂಭ ಆಯಿತು. ಮತ್ತೇನಂತಂದರೆ ಸಂಭ್ರಮ, ಸಡಗರಗಳು, ಮದುವೆ ಮುಂಜಿವಿ ಈ ತರಹದ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಚರಣೆ ಮಾಡಲಿಕ್ಕೆ ಮತ್ತು ವಿವಾಹ ಮಹೋತ್ಸವ ಹಬ್ಬ ಹರಿದಿನಗಳ ಆಚರಣೆಗೆ ವಿಶೇಷ ಅನ್ನೋ ದೃಷ್ಟಿಯಿಂದ ಈ ಒಂದು ಶುಭ ಸಮಾರಂಭಗಳಿಗೆ ಕಾಲ ಅಂತ ಸಂಕ್ರಮಣವನ್ನು ಅತ್ಯಂತ ಉತ್ಸಾಹದಿಂದ ಬೇರೆ ಬೇರೆ ಕಡೆಗಳಲ್ಲಿ ಆಚರಿಸ್ತೀವಿ. ಅದು 15ನೇ ತಾರೀಕು ಅಥವಾ 14ಕ್ಕೆ ಮಾತ್ರ ಬರುತ್ತದೆ. ಅಲ್ಲಿ ಯಾವ ತಿಥಿ ಅಥವಾ ನಮ್ಮ ಭಾರತೀಯ ಪಂಚಾಂಗದ ಪ್ರಕಾರ ತಿಥಿ ವಾರ ನಕ್ಷತ್ರಗಳನ್ನು ಪರಿಗಣನೆ ಮಾಡುವುದಿಲ್ಲ. ಕೇವಲ 14 ಅಥವಾ 15 ಅಂದರೆ ಸರಿಯಾಗಿ ಅದೇ ಸಮಯಕ್ಕೆ ಅದೇ ದಿನಕ್ಕೆ ಏನಂತಂದರೆ ನೇರವಾಗಿ ಸೂರ್ಯನ ಕಿರಣಗಳು ಮಕರ ಸಂಕ್ರಾಂತಿ ವೃತ್ತ ಅಕ್ಷಾಂಶದ ಮೇಲೆ ಸರಿಯಾಗಿ ಬರುವುದನ್ನು ಜ್ಯೋತಿಷ್ಶಾಸ್ತ್ರಜ್ಞರು ಅದನ್ನು ಕಂಡು ಹಿಡಿದಿರ್ತಾರೆ. ಅದು ಸರಿಯಾದ ಸಮಯಕ್ಕೆ ಅಂದರೆ ಸರಿಯಾದ ತಾರೀಕಿಗೇ ಬರ್ತದೆ ಅದು ಮಾತ್ರ ನಿಶ್ಚಿತವಾಗಿ ಇದೆ. ಅದು ಇಂದಿಗೆ ಅಂದಿಗೆ ಅಂತಲ್ಲ, ಸೂರ್ಯನ ಪಥಸಂಚಲನದ ಪ್ರಕಾರವಾಗಿ ಅದನ್ನು ನಿರ್ಧಾರ ಮಾಡಿದ್ದಾರೆ. ಅದು ಜ್ಯೋತಿಷ್ಶಾಸ್ತ್ರದ ಪ್ರಕಾರವಾಗಿ ಇದೆ ಹೊರತು ಇಂಗ್ಲೀಷ್ ಕ್ಯಾಲೆಂಡರು ಅಥವಾ ಪಂಚಾಂಗ, ನಮ್ಮ ಭಾರತೀಯ ಪಂಚಾಂಗ ಅಂತ ಯಾವ ನಿರ್ಧಾರವೂ ಇಲ್ಲ. ಅದು ಖಗೋಳದಲ್ಲಿರುವ ಸೂರ್ಯನ ಪಥಸಂಚಲನೆಯಿಂದ ಇದನ್ನು ನಿರ್ಧಾರ ಮಾಡಿರ್ತಾರೆ. ಅದನ್ನು ನಾವು ಮುಖ್ಯವಾಗಿ ಅರಿಯಬೇಕು. ಮತ್ತು ಸಂಕ್ರಮಣ ಹಬ್ಬದಲ್ಲಿ ಪರ್ವಕಾಲದಲ್ಲಿ ಸ್ನಾನವೇ ಮುಖ್ಯ ಅಂತ ಹೇಳ್ತಾರೆ. ಅದು ನಿಜ. ನಾವು ನೋಡ್ತೀವಿ ಸಂಕ್ರಮಣ ಕಾಲದಲ್ಲಿ ನದಿಗಳಲ್ಲಿ ಮುಂತಾದ ಕಡೆಗಳಲ್ಲಿ ಹೋಗಿ ಮುಖ್ಯವಾಗಿ ಸ್ನಾನ ಮಾಡ್ತಾರೆ. ಇಲ್ಲಿ ಸ್ನಾನ ಅನ್ನೋ ಅರ್ಥ ಏನಂತಂದರೆ, ಸ್ನಾನ ಅನ್ನೋದು ಕೇವಲ ನಮ್ಮ ಬಾಹ್ಯ ಶುದ್ಧಿ ಅಂತಲ್ಲ, ಅಂತರಂಗ ಶುದ್ಧಿ ಕೂಡ ಬೇಕು. ಅದು ತೀರ್ಥ ಸ್ನಾನ ಅಂತ ಕರಿತೀವಿ. ಯಾಕೆ ಅಂದರೆ ತೀರ್ಥ ಅಂತಂದರೆ ಅಲ್ಲಿ ಸ್ನಾನನೇ ಯಾಕೆ ಮುಖ್ಯ ಅಂತಂದರೆ, ಈ ವಾತಾವರಣದಲ್ಲಿ ಅದಕ್ಕೂ ಕೂಡ ವೈಜ್ಞಾನಿಕ ಹಿನ್ನೆಲೆ ಕೂಡ ಉಂಟು. ಈ ವಾತಾವರಣದಲ್ಲಿ ಬದಲಾವಣೆಗಳಾಗ್ತದೆ. ಏನು ಬದಲಾವಣೆ ಅಂತಂದರೆ, ಸ್ವಲ್ಪ ಬಿಸಿಲು ಹೆಚ್ಚು ಪ್ರಾರಂಭ ಆಗ್ತದೆ ಸಂಕ್ರಮಣದಿಂದ. ಆ ಸಮಯದಲ್ಲಿ ಸ್ವಲ್ಪ ನಮ್ಮ ಮೈ ಚರ್ಮವೆಲ್ಲ ಬಿಗಿಯಾಗಿರುವುದರಿಂದ ಎಳ್ಳೆಣ್ಣೆ ಹಚ್ಕೊಂಡು, ಅಲ್ಲಿ ನೋಡ್ತೀವಿ ನಾವು ಎಳ್ಳು ಮುಖ್ಯವಾಗಿ 5 ಹೇಳ್ತಾರೆ: ತಿಲಭಕ್ಷಣ, ತಿಲದಾನ, ತೈಲ ದೀಪ, ಈ ರೀತಿ ತೈಲ ಸ್ನಾನ, ಇದನ್ನೆಲ್ಲ ತಿಲವನ್ನು ಹಚ್ಕೊಂಡೆ ಅಂದರೆ ಎಳ್ಳು ಅನ್ನೋ ಅರ್ಥ. ಎಳ್ಳು ಅನ್ನೋ ಅರ್ಥ ಇಲ್ಲಿ ಸ್ನೇಹ ಅಂತ ಕೂಡ ನಾವು ಚಿಂತನೆ ಮಾಡಬೇಕು. ಅಲ್ಲಿ ಇರುವಂಥ ಎಣ್ಣೆ ಅದು ನಮಗೆ ಮೈಗೆ ಒಂದು ಏನು ಕಾಂತಿಯನ್ನು ಕೊಡ್ತದೆ. ವಾತಾವರಣದ ಪ್ರಕೃತಿಗೆ ಅನುಗುಣವಾಗಿ ನಾವು ಅದನ್ನು ಸ್ನಾನವನ್ನು ಎಳ್ಳಿನಿಂದ ಸ್ನಾನ ಮಾಡ್ತೇವೆ, ಎಳ್ಳನ್ನು ದಾನ ಕೊಡ್ತೇವೆ. ಅದು ಎಲ್ಲ ಏನಂತಂದರೆ ಮುಖ್ಯವಾಗಿ ನಮಗೆ ಮತ್ತು ಅದ್ರ ಜೊತೆಗೆ ಸಂಕ್ರಮಣ ಅನ್ನೋ ಅರ್ಥ ಏನಂದರೆ, ಸಂಕ್ರಾಸುರ ಅಂತ ಹೇಳ್ತಾರೆ. ಆ ಅಸುರನನ್ನು ಸಂಹಾರ ಮಾಡಿದ ದಿನ ಕೂಡ ಆಗಿದೆ. ಆದ್ದರಿಂದ ಅದು ಅರ್ಥ ಏನು ಅಂತಂದರೆ, ನಮ್ಮೊಳಗೆ ಇರುವ ಪಾಪಗಳು, ಅಘಮರ್ಷಣ ಸ್ನಾನ ಅಂತ ಕೂಡ ನಾವು ಕರಿತೀವಿ. ಅಘಮರ್ಷಣ ಅಂದರೆ ನಮ್ಮಲ್ಲಿರುವ ಪಾಪವನ್ನು ನಿವಾರಣೆ ಮಾಡುವುದಕ್ಕಾಗಿ ನಾವು ಸ್ನಾನಗಳನ್ನು ಮಾಡ್ತೀವಿ. ಆ ದಿನ ಮುಖ್ಯವಾಗಿ ಪರ್ವಕಾಲ ಬರುವ ಸಮಯದಲ್ಲಿ ಸ್ನಾನ ಮಾಡಿ ತರ್ಪಣಾದಿಗಳನ್ನು ಕೊಡಬೇಕು. ಯಾವಕ್ಕೆ ಪರ್ವಕಾಲ ಅಂತಂತಾರೆ ಅಂದರೆ, ಆ ಸಂಕ್ರಾಸುರನನ್ನು ಕೊಂದ ಸಮಯ ಅಂತ ನಿಮಗೆಲ್ಲ ಗೊತ್ತು. ಸೂರ್ಯನಿಗೆ ಪ್ರತಿನಿತ್ಯ, ಯದ್ಯಪಿ ತರ್ಪಣ ಒಂದು ದಿನ ಅಥವಾ ಸೂರ್ಯಾರ್ಘ್ಯ ಅವತ್ತಿನ ದಿನ ವಿಶೇಷವಾಗಿ ಪರ್ವಕಾಲದಲ್ಲಿ ಮಾತ್ರ ಅರ್ಘ್ಯಾದಿಗಳನ್ನು ತರ್ಪಣಾದಿಗಳನ್ನು ಕೊಡ್ತಾರೆ. ಯಾಕೆ ಕೊಡ್ತಾರೆ? ಪ್ರತಿನಿತ್ಯವೂ ನಾವು ಸೂರ್ಯನಿಗೆ ಅರ್ಘ್ಯವನ್ನು ಕೊಡಲೇಬೇಕು. ಯಾಕೆ ಕೊಡಬೇಕು ಅಂತಂದರೆ, ಪ್ರತಿನಿತ್ಯ ಸೂರ್ಯನನ್ನು ಕೊಲ್ಲಲೆಂದೇ ಮಂದೋಹ ಅನ್ನುವ ರಾಕ್ಷಸರು ಬರ್ತಾ ಇರ್ತಾರಂತೆ. ಆ ಮಂದೋಹ ಅನ್ನುವ ರಾಕ್ಷಸರ ಸಂಹಾರಕ್ಕಾಗಿ ನಾವು 3 ಅರ್ಘ್ಯಗಳನ್ನು ಪ್ರತಿನಿತ್ಯ ಕೊಡಬೇಕು. ಅಂದರೆ ಅವರ ಆಯುಧಗಳನ್ನು ಸಂಹಾರ ಮಾಡೋದು, ಆ ರೀತಿ ನಾವು ಪ್ರತಿನಿತ್ಯ ಅರ್ಘ್ಯವನ್ನು ಕೊಡೋದು. ಅದರ ಜೊತೆಗೆ ಸಂಕ್ರಮಣದ ದಿನ ಯಾವಾಗ ಸೂರ್ಯನ ಅದು ಪರ್ವಕಾಲ ಅಂತ ಇರ್ತದೋ ಆವಾಗ ಅರ್ಘ್ಯ ಕೊಡ್ತಾರೆ. ಆ ಸಮಯ ಏನು ಅಂತಂದರೆ, ಸಂಕ್ರ ಎನ್ನುವ ರಾಕ್ಷಸನನ್ನು ಕೊಂದು ಬಂದದ್ದು ಒಂದು ಪ್ರತೀತಿ ಅಂತ ಹೇಳ್ತಾರೆ. ಸಂಕ್ರಮಣ ದೇವತೆ ಅದನ್ನು ಕೊಂದು ಬಂದಿರ್ತಾಳೆ ಅನ್ನೋ ದೃಷ್ಟಿಯಿಂದ ಅಲ್ಲಿ ಸೂರ್ಯಾಂತರ್ಗತ ಗಾಯತ್ರಿ ಚಿಂತನೆ ಮಾಡ್ತಾ ನಾವು ಅರ್ಘ್ಯವನ್ನು ಆವಾಗ ನಾವು ಕೊಡಬೇಕು. ಮತ್ತು ಪರ್ವಕಾಲದಲ್ಲಿ ತರ್ಪಣ ಯಾಕೆ ಅಂತ ಕೇಳ್ತಾರೆ. ಎಳ್ಳಿನ ತರ್ಪಣ ಅನ್ನೋ ಅರ್ಥ ಏನು ಅಂತಂದರೆ,
ಇಲ್ಲಿ ಮುಖ್ಯವಾಗಿ ಪಿತೃದೇವತೆಗಳಿಗೆ ತರ್ಪಣವನ್ನು ಕೊಡಬೇಕು. ಪಿತೃದೇವತೆಗಳಿಗೆ ಕೂಡ ಅವತ್ತಿನಿಂದ ಹಗಲು ಹಾಗೂ ದಕ್ಷಿಣಾಯನ ಅನ್ನೋದು ರಾತ್ರಿ ಅಂತ ಚಿಂತನೆ ಮಾಡಿದರೆ ಅವ್ರಿಗೂ ಕೂಡ ಪಿತೃದೇವತೆಗಳಂದರೆ ಚಿರಪಿತೃಗಳು ಅಂತ. ಪಿತೃಗಳು ಅಂತ ನಮ್ಮ ಪಿತೃಗಳಿಗೆ ನಾವು ಕೊಡೋ ತರ್ಪಣ ಅದು ಪಿತೃಪಕ್ಷ ಅಲ್ಲ. ಆದರೆ ಇಲ್ಲಿ ನಾವು ವಿಚಾರ ಮಾಡೋದಾದರೆ ಚಿರಪಿತೃಗಳು ಅಂತ ಪಿತೃದೇವತೆಗಳ ಲೋಕನೇ ಇದೆ ದಕ್ಷಿಣ ದಿಕ್ಕಿನಲ್ಲಿ. ಅದನ್ನು ನಾವು ಚಿಂತನೆ ಮಾಡ್ತಾ ತರ್ಪಣವನ್ನು ಕೊಡಬೇಕು. ಯದ್ಯಪಿ ಕೇವಲ ಮಕರ ಸಂಕ್ರಮಣಕ್ಕೆ ಮಾತ್ರ ತರ್ಪಣಾದಿಗಳು ಇಲ್ಲ. ಪ್ರತಿ 12 ತಿಂಗಳುಗಳು ನಮಗೆ ನೋಡ್ತೀವಿ ಷಣ್ಣವತಿ ಶ್ರಾದ್ದ ಅಂತ ಬರ್ತದೆ. ಆ ಸಮಯದಲ್ಲಿ ಪ್ರತಿ ಸಂಕ್ರಮಣಕ್ಕೂ ಕೂಡ 12 ಸಂಕ್ರಮಣಗಳಿಗೂ ಕೂಡ ಅವರು ಪಿತೃ ಕಾರ್ಯ ಮಾಡುವವರು ತರ್ಪಣಗಳನ್ನು ಕೊಡಬೇಕು. ಅದರ ಜೊತೆಗೆ ನಾವು ಪ್ರತಿ ಅಮಾವಾಸ್ಯೆ ಕೊಡಬೇಕು. ಆ ರೀತಿ ನೋಡಿದಾಗ ಈ ಸಂಕ್ರಮಣ ಹೆಚ್ಚು ವಿಶೇಷವಾಗಿ ಆಚರಣೆ ಮಾಡಿ ನಾವು ಕೊಡೋದನ್ನು ಮಾತ್ರ ನೋಡ್ತೀವಿ. ಹೆಚ್ಚಾಗಿ ಆ ದೃಷ್ಟಿಯಿಂದ ನಾವು ನೋಡೋದಲ್ಲ. ಮುಖ್ಯವಾಗಿ ಈ ತರ್ಪಣಾದಿಗಳು ಯಾವತ್ತೂ ಸಂಕ್ರಮಣದ ಕಾಲದಲ್ಲಿ ಕೊಡಲೇಬೇಕು ಅನ್ನೋದು ಮುಖ್ಯ ಉದ್ದೇಶ. ಆದರೆ ಹಬ್ಬದ ದಿನವಾದರೂ ಕೂಡ ತರ್ಪಣ ಬಿಡಬೇಕು ಅಂತ ಹೇಳ್ತಾರೆ. ಸಂಕ್ರಮಣ ಹಬ್ಬ ಅಂತ ನಾವು ಆಚರಣೆ ಮಾಡ್ತೀವಿ. ಅದು ಸಂಭ್ರಮದ ನಮಗೊಂದು ಸಡಗರ. ನಮ್ಮ ಬೆಳೆಗಳು ಮನೆಗೆ ಬಂದಿರ್ತದೆ. ಹೊಸ ಧಾನ್ಯಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಕೊಡುವುದರಿಂದ ಅದು ಹಬ್ಬ. ಅಥವಾ ದಾನ ಧರ್ಮಾದಿಗಳನ್ನು ಮಾಡಿ ನಾವು ತಿನ್ನಬೇಕು ಅನ್ನೋದು, ಹಂಚಿ ತಿನ್ನಬೇಕು ಅನ್ನೋದು ದೃಷ್ಟಿಯಿಂದ ನಾವಲ್ಲಿ ಹಬ್ಬ ಅಂತ ಅರ್ಥ ಮಾಡ್ತೇವೆ ಹೊರತಾಗಿ ಯದ್ಯಪಿ ಎಲ್ಲ ಸಂಕ್ರಮಣಗಳು ಮುಖ್ಯವಾಗಿ ತರ್ಪಣಗಳನ್ನು ಕೊಡಲೇಬೇಕು. ಅದರ ಜೊತೆಗೇನಂತಂದರೆ ಈ ಕಾಲ ಬದಲಾವಣೆಯ ಒಂದು ಮಹತ್ವದ ಸಮಯದಲ್ಲಿ ಏನಂತಂದರೆ ಭಗವಂತನ ಪ್ರೀತ್ಯರ್ಥವಾಗಿ ವಿಷ್ಣು ಪ್ರೀತ್ಯರ್ಥಂ ಅಂತ ದಾನ ಧರ್ಮಾದಿಗಳನ್ನು ಮಾಡೋದು ವಿಹಿತ. ಎಳ್ಳು ಬೆಲ್ಲ, ಎಳ್ಳಿನಲ್ಲಿರುವ ಕಹಿ, ಬೆಲ್ಲದಲ್ಲಿರುವ ಸಿಹಿ ಎರಡೂ ಒಟ್ಟಿಗೆ ಸೇರಿಕೊಂಡು ಜೀವನವೆಲ್ಲ ನಮಗೇನಂತಂದರೆ ಕಹಿ ಸಿಹಿ ಸುಖ ದುಃಖಗಳ ಮಿಶ್ರಣವಾದ ಈ ಒಂದು ನಮ್ಮ ಜೀವನವನ್ನು ಭಗವಂತನ ಕಡೆಗೆ ಸಾಗಿಸಲಿಕ್ಕೆ, ಅದರ ಜೊತೆಗೆ ಸ್ನೇಹ ಭಾವದಿಂದ ಇರಲಿಕ್ಕೆ ಅನ್ನೋ ದೃಷ್ಟಿಯಿಂದ ನಾವು ಇದನ್ನು ಹಬ್ಬ ಅಂತ ಆಚರಣೆ ಮಾಡ್ತೇವೆ. ಅದರಲ್ಲಿ ಇರುವಂತಹ ಮುಖ್ಯ ವಿಷಯ ಹೇಳಿದೆ ಏನು ಅಂತಂದರೆ ತಿಲ ದಾನ ಮಾಡಬೇಕು, ತಿಲ ಭಕ್ಷ್ಯ ಮಾಡಬೇಕು, ತಿಲ ಸ್ನಾನ ಮಾಡಬೇಕು, ತೈಲ ದೀಪ ಹಚ್ಚಬೇಕು, ತೈಲದ ದಾನವನ್ನು. ಈ ರೀತಿ 5 ಮುಖ್ಯವಾದ ಕಾರ್ಯಗಳಲ್ಲಿ ಇದು ತರ್ಪಣ ಕೂಡ ಕೊಡಬೇಕು. ತಿಲ ತರ್ಪಣ ಕೊಡಬೇಕು. ಈ ರೀತಿ ಆ ತರ್ಪಣ ಭಕ್ಷಣ ಇದು ಎಲ್ಲ ಇದ್ದದರಿಂದ ನಾವು ಈ ಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡ್ತೀವಿ. ದಾನಾದಿಗಳನ್ನು ಮಾಡಿ ಭಗವಂತನಿಗೆ ಪ್ರೀತರಾಗ್ತಾರೆ ಅಂತ ಹೇಳ್ತಾ ಯಥಾಮತಿ ಯಥಾಯೋಗ್ಯತ ಸಂಕ್ರಮಣದ ವಿಷಯವನ್ನು ತಮ್ಮ ಮುಂದೆ ಇಟ್ಟಿದ್ದೇನೆ. ಈ ನನ್ನ 4 ನುಡಿ ನಮನಗಳನ್ನು ಭಾರತೀಶ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.